ರಕ್ತ ಹೀರ್ತಾ ಇದೆ ಈ ಬಡ್ಡಿ ದಂಧೆ. ಮನೆ ಮಠ ಕಳೆದುಕೊಳ್ತಾ ಇದ್ದಾರೆ ಜನ. ಬೆಳಗಾವಿಯಲ್ಲೂ ಕೂಡ ಮೈಕ್ರೋ ಫೈನಾನ್ಸ್ನ ಕಿರುಕುಳದ ಪ್ರಕರಣಗಳು ವರದಿಯಾಗ್ತಾ ಇದೆ. ಕಷ್ಟ ಅಂತ ಹೇಳಿ ಸಾಲ ಮಾಡಿರ್ತೀವಿ, ಆದರೆ ಇದೀಗ ಈ ಸಾಲದಿಂದಾಗಿಯೇ ಮತ್ತಷ್ಟು ಕಷ್ಟ ಆಗಿದೆ. ಸಾಲ ವಾಪಸ್ ಕೊಡಿ ಅಂತ ಹೇಳಿ ಹಗಲು ರಾತ್ರಿ ಬಂದು ಟಾರ್ಚರ್ ಕೊಡ್ತಿದ್ದಾರೆ ಈ ಫೈನಾನ್ಸ್ ಕಂಪನಿಯವರು ಅಂತ ಹೇಳಿ ಬೆಳಗಾವಿ ಭಾಗದಲ್ಲೂ ಕೂಡ ಜನ ರೋಸ್ ಹೋಗಿ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಬೆಳಗಾವಿ ಪ್ರತಿನಿಧಿ ಮೈಲಾರಿ ನೀಡ್ತಾ ಹೋಗ್ತಾರೆ. ಮೈಲಾರಿ, ಬೆಳಗಾವಿಯಲ್ಲೂ ಕೂಡ ಅನೇಕ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಜನರ ಪ್ರಾಣ ಹಿಂಡ್ತಾ ಇದೆ. ಈಗ ಬೆಳಗಾವಿ ಭಾಗದ ಜನರು ಕೂಡ ನಿರೀಕ್ಷೆಯಲ್ಲಿರ್ತಾರೆ, ಸರ್ಕಾರ ಏನಾದ್ರು ಕ್ರಮ ಕೈಗೊಳ್ಳಿ ಅಂತ ಹೇಳಿ. ಏನು ಹೇಳ್ತಿದ್ದಾರೆ ಜನ? ಹೌದು ಸ್ಮಿತಾ, ಏನು ಬೆಂಗಳೂರಿನಲ್ಲಿ ಸಿಎಂ ನೇತೃತ್ವದಲ್ಲಿ ಸಭೆ ಆಗ್ತಿದ್ರೆ ಇಲ್ಲಿ ಬೆಳಗಾವಿಯಲ್ಲಿ ಕೂಡ ಏನು ಫೈನಾನ್ಸ್ನ ಹಾವಳಿ ಮತ್ತು ಅದರ ಕಿರುಕುಳ ಕೂಡ ಮುಂದುವರೆದಿರುವಂಥದ್ದು. ಪ್ರಮುಖವಾಗಿ ಏನು ಮಗನ ಚಿಕಿತ್ಸೆಗೆ ಏನು ಬೇಕಾದಂಥ ಸಂದರ್ಭದಲ್ಲಿ, ಅನಿವಾರ್ಯ ಇದ್ದಂಥ ಸಂದರ್ಭದಲ್ಲಿ 4 ಲಕ್ಷ ರೂಪಾಯಿ ಸಾಲವನ್ನು ಮಾಡಿದಂಥ ಕುಟುಂಬದ ಏನು ಕುಟುಂಬಕ್ಕೆ ಈಗ ಫೈನಾನ್ಸ್ನವರು ನಿರಂತರವಾಗಿ ಕಿರುಕುಳವನ್ನು ಕೊಡ್ತಿರುವಂಥದ್ದು. ಜೊತೆಗೆ ಬೆಳಕಾದರೆ ಸಾಕು, ರಾತ್ರಿ ಆದರೆ ಸಾಕು, ಮನೆಗೆ ಹೋಗ್ತಾರೆ, ನಮಗೆ ಹಣವನ್ನು ತುಂಬಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನು ಮಾಡ್ತಿದ್ದಾರೆ. ಇದರಿಂದ ರೋಷಿ ಹೋದಂಥ ಈಗ ಸಾಕಷ್ಟು ಜನ ಏನು ಫೈನಾನ್ಸ್ನ ವಿರುದ್ಧ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕಿನ ಕೆಮ್ಲಾಪುರ ಅನ್ನೋ ಒಂದು ಗ್ರಾಮದಲ್ಲಿ ರೂಪಾ, ಮಾಲಾ ಮತ್ತು ರೇಖಾ ಎಂಬುವರು ಸುಮಾರು ಬೇರೆ ಬೇರೆ ಫೈನಾನ್ಸ್ನಲ್ಲಿ ಸುಮಾರು 4 ಲಕ್ಷ ಹಣವನ್ನು ತೆಗೆದುಕೊಂಡಿರ್ತಾರೆ. ಆದರೆ ಮಗನ ಚಿಕಿತ್ಸೆಗೆ ಬೇಕಾಗಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಹಣವನ್ನು ಕೂಡ ಫೈನಾನ್ಸ್ನಿಂದ ತುಂಬಿರ್ತಾರೆ. ನಾವು ಹಣವನ್ನು ತುಂಬ್ತೇವೆ, ಆದರೂ ಕೂಡ ಇವರು ನಿರಂತರವಾಗಿ ಕಿರುಕುಳವನ್ನು ಕೊಡ್ತಿದ್ದಾರೆ. ಆದರೆ ದುಡಿವೆ ಏನು ಬಡವರಿದ್ದಾರೆ, ಆ ಬಡವರಿಗೆ ಈಗ ಸದ್ಯ ಹಣ ತುಂಬೋದಕ್ಕೆ ಆಗ್ತಿಲ್ಲ. ಹಾಗಾಗಿ ನಮಗೆ ಅವಕಾಶವನ್ನು ಕೊಡಬೇಕು, ಸಮಯಾವಕಾಶವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಏನು ಒತ್ತಾಯವನ್ನು ಮಾಡಿದರೂ ಕೂಡ ಏನು ಫೈನಾನ್ಸ್ನ ಸಿಬ್ಬಂದಿಗಳು ನಿರಂತರವಾಗಿ ಕಿರುಕುಳವನ್ನು ಕೊಡ್ತಿದ್ದಾರೆ. ಹಾಗಾಗಿ ಅದರಿಂದ ನಮಗೆ ತಪ್ಪಿಸಬೇಕು ಅನ್ನೋ ನಿಟ್ಟಿನಲ್ಲಿ ಸದ್ಯ ಒತ್ತಾಯವನ್ನು ಮಾಡ್ತಿದ್ದಾರೆ. ಮತ್ತು ಬೆಳಗಾವಿ ಜಿಲ್ಲಾಧಿಕಾರಿಗಳು ಕೂಡ ಈಗಾಗಲೇ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಯಾರೂ ಕೂಡ ಏನು ಫೈನಾನ್ಸ್ನವರು ಕಿರುಕುಳವನ್ನು ಕೊಡಬಾರ್ದು, ನಿಮಗೆ ಏನು ಅವಕಾಶವನ್ನು ಕೊಡಬೇಕು ಮತ್ತು ಇದಕ್ಕೆ 1-2 ತಿಂಗಳ ಕಾಲ ನಮಗೆ ಸಮಯಾವಕಾಶವನ್ನು ಕೊಡಬೇಕು, ಅದಕ್ಕೆ ಸೂಕ್ತ ಪರಿಹಾರವನ್ನು ಕೊಡ್ತೀವಿ ಅನ್ನೋ ನಿಟ್ಟಿನಲ್ಲಿ DC ಅವರು ಕೂಡ ಹೇಳಿದರು. ಜೊತೆಗೆ ಇವತ್ತು CM ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಭೆ ಆಗ್ತಿದ್ರು ಕೂಡ ಮನೆಗೆ ಹೋಗಿ ಈ ರೀತಿಯಾಗಿ ಕಿರುಕುಳವನ್ನು ಕೊಡ್ತಿದ್ರು. ಹಾಗಾಗಿ ಅವರ ವಿರುದ್ಧ ಕಠಿಣ ಕ್ರಮ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯಕ್ಕೆ ಕೂಡ ಕೇಳಿಬರುವಂಥದ್ದು. ಕಳೆದ 2-3 ದಿನಗಳ ಅವಧಿಯಲ್ಲಿ ಬೆಳಗಾವಿಯಲ್ಲಿ ಸಾಕಷ್ಟು ಪ್ರಕರಣಗಳು ಕೂಡ ಬೆಳಕಿಗೆ ಬಂದಿದ್ದು. ಜೊತೆಗೆ ಬಾಣಂತಿಯನ್ನು ಮನೆಯಿಂದ ಹೊರಹಾಕಿ ಮನೆಯನ್ನು ಕೂಡ ಹರಾಜಿಗಿಟ್ಟಿದ್ರು. ಜೊತೆಗೆ ಮನೆಯಲ್ಲಿ ಯಾರೂ ಇಲ್ಲದಂಥ ಸಂದರ್ಭದಲ್ಲಿ ಮನೆಯನ್ನು ಸೀಜ್ ಮಾಡಿದರು. ಜೊತೆಗೆ ಚಿಕ್ಕೋಡಿಯ ಯಮನಾಪುರದಲ್ಲಿ ಕೂಡ ಓರ್ವ ಮಹಿಳೆ ಕೂಡ ಆತ್ಮಹತ್ಯೆ ಕೂಡ ಶರಣಾಗಿದ್ದರು. ಈ ಎಲ್ಲ ಪ್ರಕರಣಗಳಲ್ಲಿ ಸಾಕಷ್ಟು ಏನು ಮಹಿಳೆಯರಿರ್ಬೋದು ಈ ಫೈನಾನ್ಸ್ ಕಿರುಕುಳದಿಂದ ನೊಂದಿದ್ದಾರೆ. ಹಾಗಾಗಿ ಇವರ ವಿರುದ್ಧ ಫೈನಾನ್ಸ್ ವಿರುದ್ಧ ಸೂಕ್ತ ಕ್ರಮ ಆಗಬೇಕು, ಅದಕ್ಕೊಂದು ರೂಲ್ಸ್ ಬರಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಬೆಳಗಾವಿ ಜನ ಒತ್ತಾಯವನ್ನು ಮಾಡ್ತಿದ್ದಾರೆ. ಜೊತೆಗೆ ಯಾವುದೇ ಫೈನಾನ್ಸ್ನವರು ನಮಗೆ ಕಿರುಕುಳವನ್ನು ಕೊಡಬಾರ್ದು, ಒಂದು ಸಮಯಾವಕಾಶವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ DC ಅವರಿಗೆ ನಿರಂತರವಾಗಿ ಪ್ರತಿದಿನ ಬೆಳಕಾದರೆ ಕೂಡ 100 ಪ್ರಕರಣಗಳು ಬೆಳಗಾವಿ DC ಕಚೇರಿಗೆ ಬರ್ತಿದೆ. ಅದು ಕೂಡ ಬೆಳಗಾವಿ DC ಅವರಿಗೂ ಕೂಡ ತೆಲ್ಲವಾಗಿ ಪರಿಣಮಿಸಿರುವುದು. ಸ್ಮಿತಾ, ರೈಟ್, ಧನ್ಯವಾದ. ರಕ್ತ ಹೀರ್ತಾ ಇದೆ ಈ ಬಡ್ಡಿ ದಂಧೆ. ಮನೆ ಮಠ ಕಳೆದುಕೊಳ್ತಾ ಇದ್ದಾರೆ ಜನ. ಬೆಳಗಾವಿಯಲ್ಲೂ ಕೂಡ ಮೈಕ್ರೋ ಫೈನಾನ್ಸ್ನ ಕಿರುಕುಳದ ಪ್ರಕರಣಗಳು ವರದಿಯಾಗ್ತಾ ಇದೆ. ಕಷ್ಟ ಅಂತ ಹೇಳಿ ಸಾಲ ಮಾಡಿರ್ತೀವಿ, ಆದರೆ ಇದೀಗ ಈ ಸಾಲದಿಂದಾಗಿಯೇ ಮತ್ತಷ್ಟು ಕಷ್ಟ ಆಗಿದೆ. ಸಾಲ ವಾಪಸ್ ಕೊಡಿ ಅಂತ ಹೇಳಿ ಹಗಲು ರಾತ್ರಿ ಬಂದು ಟಾರ್ಚರ್ ಕೊಡ್ತಿದ್ದಾರೆ ಈ ಫೈನಾನ್ಸ್ ಕಂಪನಿಯವರು ಅಂತ ಹೇಳಿ ಬೆಳಗಾವಿ ಭಾಗದಲ್ಲೂ ಕೂಡ ಜನ ರೋಸ್ ಹೋಗಿ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಬೆಳಗಾವಿ ಪ್ರತಿನಿಧಿ ಮೈಲಾರಿ ನೀಡ್ತಾ ಹೋಗ್ತಾರೆ. ಮೈಲಾರಿ, ಬೆಳಗಾವಿಯಲ್ಲೂ ಕೂಡ ಅನೇಕ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಜನರ ಪ್ರಾಣ ಹಿಂಡ್ತಾ ಇದೆ. ಈಗ ಬೆಳಗಾವಿ ಭಾಗದ ಜನರು ಕೂಡ ನಿರೀಕ್ಷೆಯಲ್ಲಿರ್ತಾರೆ, ಸರ್ಕಾರ ಏನಾದ್ರು ಕ್ರಮ ಕೈಗೊಳ್ಳಿ ಅಂತ ಹೇಳಿ. ಏನು ಹೇಳ್ತಿದ್ದಾರೆ ಜನ? ಹೌದು ಸ್ಮಿತಾ, ಏನು ಬೆಂಗಳೂರಿನಲ್ಲಿ ಸಿಎಂ ನೇತೃತ್ವದಲ್ಲಿ ಸಭೆ ಆಗ್ತಿದ್ರೆ ಇಲ್ಲಿ ಬೆಳಗಾವಿಯಲ್ಲಿ ಕೂಡ ಏನು ಫೈನಾನ್ಸ್ನ ಹಾವಳಿ ಮತ್ತು ಅದರ ಕಿರುಕುಳ ಕೂಡ ಮುಂದುವರೆದಿರುವಂಥದ್ದು. ಪ್ರಮುಖವಾಗಿ ಏನು ಮಗನ ಚಿಕಿತ್ಸೆಗೆ ಏನು ಬೇಕಾದಂಥ ಸಂದರ್ಭದಲ್ಲಿ, ಅನಿವಾರ್ಯ ಇದ್ದಂಥ ಸಂದರ್ಭದಲ್ಲಿ 4 ಲಕ್ಷ ರೂಪಾಯಿ ಸಾಲವನ್ನು ಮಾಡಿದಂಥ ಕುಟುಂಬದ ಏನು ಕುಟುಂಬಕ್ಕೆ ಈಗ ಫೈನಾನ್ಸ್ನವರು ನಿರಂತರವಾಗಿ ಕಿರುಕುಳವನ್ನು ಕೊಡ್ತಿರುವಂಥದ್ದು. ಜೊತೆಗೆ ಬೆಳಕಾದರೆ ಸಾಕು, ರಾತ್ರಿ ಆದರೆ ಸಾಕು, ಮನೆಗೆ ಹೋಗ್ತಾರೆ, ನಮಗೆ ಹಣವನ್ನು ತುಂಬಬೇಕು ಅನ್ನೋ ನಿಟ್ಟಿನಲ್ಲಿ
ನಿಟ್ಟಿನಲ್ಲಿ ಒತ್ತಾಯವನ್ನು ಮಾಡ್ತಿದ್ದಾರೆ. ಇದರಿಂದ ರೋಷಿ ಹೋದಂಥ ಈಗ ಸಾಕಷ್ಟು ಜನ ಏನು ಫೈನಾನ್ಸ್ನ ವಿರುದ್ಧ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದರೆ ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕಿನ ಕೆಮ್ಲಾಪುರ ಅನ್ನೋ ಒಂದು ಗ್ರಾಮದಲ್ಲಿ ರೂಪಾ, ಮಾಲಾ ಮತ್ತು ರೇಖಾ ಎಂಬುವರು ಸುಮಾರು ಬೇರೆ ಬೇರೆ ಫೈನಾನ್ಸ್ನಲ್ಲಿ ಸುಮಾರು 4 ಲಕ್ಷ ಹಣವನ್ನು ತೆಗೆದುಕೊಂಡಿರ್ತಾರೆ. ಆದರೆ ಮಗನ ಚಿಕಿತ್ಸೆಗೆ ಬೇಕಾಗಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಹಣವನ್ನು ಕೂಡ ಫೈನಾನ್ಸ್ನಿಂದ ತುಂಬಿರ್ತಾರೆ. ನಾವು ಹಣವನ್ನು ತುಂಬ್ತೇವೆ, ಆದರೂ ಕೂಡ ಇವರು ನಿರಂತರವಾಗಿ ಕಿರುಕುಳವನ್ನು ಕೊಡ್ತಿದ್ದಾರೆ. ಆದರೆ ದುಡಿವೆ ಏನು ಬಡವರಿದ್ದಾರೆ, ಆ ಬಡವರಿಗೆ ಈಗ ಸದ್ಯ ಹಣ ತುಂಬೋದಕ್ಕೆ ಆಗ್ತಿಲ್ಲ. ಹಾಗಾಗಿ ನಮಗೆ ಅವಕಾಶವನ್ನು ಕೊಡಬೇಕು, ಸಮಯಾವಕಾಶವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಏನು ಒತ್ತಾಯವನ್ನು ಮಾಡಿದರೂ ಕೂಡ ಏನು ಫೈನಾನ್ಸ್ನ ಸಿಬ್ಬಂದಿಗಳು ನಿರಂತರವಾಗಿ ಕಿರುಕುಳವನ್ನು ಕೊಡ್ತಿದ್ದಾರೆ. ಹಾಗಾಗಿ ಅದರಿಂದ ನಮಗೆ ತಪ್ಪಿಸಬೇಕು ಅನ್ನೋ ನಿಟ್ಟಿನಲ್ಲಿ ಸದ್ಯ ಒತ್ತಾಯವನ್ನು ಮಾಡ್ತಿದ್ದಾರೆ. ಮತ್ತು ಬೆಳಗಾವಿ ಜಿಲ್ಲಾಧಿಕಾರಿಗಳು ಕೂಡ ಈಗಾಗಲೇ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಯಾರೂ ಕೂಡ ಏನು ಫೈನಾನ್ಸ್ನವರು ಕಿರುಕುಳವನ್ನು ಕೊಡಬಾರ್ದು, ನಿಮಗೆ ಏನು ಅವಕಾಶವನ್ನು ಕೊಡಬೇಕು ಮತ್ತು ಇದಕ್ಕೆ 1-2 ತಿಂಗಳ ಕಾಲ ನಮಗೆ ಸಮಯಾವಕಾಶವನ್ನು ಕೊಡಬೇಕು, ಅದಕ್ಕೆ ಸೂಕ್ತ ಪರಿಹಾರವನ್ನು ಕೊಡ್ತೀವಿ ಅನ್ನೋ ನಿಟ್ಟಿನಲ್ಲಿ DC ಅವರು ಕೂಡ ಹೇಳಿದರು. ಜೊತೆಗೆ ಇವತ್ತು CM ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಭೆ ಆಗ್ತಿದ್ರು ಕೂಡ ಮನೆಗೆ ಹೋಗಿ ಈ ರೀತಿಯಾಗಿ ಕಿರುಕುಳವನ್ನು ಕೊಡ್ತಿದ್ರು. ಹಾಗಾಗಿ ಅವರ ವಿರುದ್ಧ ಕಠಿಣ ಕ್ರಮ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯಕ್ಕೆ ಕೂಡ ಕೇಳಿಬರುವಂಥದ್ದು. ಕಳೆದ 2-3 ದಿನಗಳ ಅವಧಿಯಲ್ಲಿ ಬೆಳಗಾವಿಯಲ್ಲಿ ಸಾಕಷ್ಟು ಪ್ರಕರಣಗಳು ಕೂಡ ಬೆಳಕಿಗೆ ಬಂದಿದ್ದು. ಜೊತೆಗೆ ಬಾಣಂತಿಯನ್ನು ಮನೆಯಿಂದ ಹೊರಹಾಕಿ ಮನೆಯನ್ನು ಕೂಡ ಹರಾಜಿಗಿಟ್ಟಿದ್ರು. ಜೊತೆಗೆ ಮನೆಯಲ್ಲಿ ಯಾರೂ ಇಲ್ಲದಂಥ ಸಂದರ್ಭದಲ್ಲಿ ಮನೆಯನ್ನು ಸೀಜ್ ಮಾಡಿದರು. ಜೊತೆಗೆ ಚಿಕ್ಕೋಡಿಯ ಯಮನಾಪುರದಲ್ಲಿ ಕೂಡ ಓರ್ವ ಮಹಿಳೆ ಕೂಡ ಆತ್ಮಹತ್ಯೆ ಕೂಡ ಶರಣಾಗಿದ್ದರು. ಈ ಎಲ್ಲ ಪ್ರಕರಣಗಳಲ್ಲಿ ಸಾಕಷ್ಟು ಏನು ಮಹಿಳೆಯರಿರ್ಬೋದು ಈ ಫೈನಾನ್ಸ್ ಕಿರುಕುಳದಿಂದ ನೊಂದಿದ್ದಾರೆ. ಹಾಗಾಗಿ ಇವರ ವಿರುದ್ಧ ಫೈನಾನ್ಸ್ ವಿರುದ್ಧ ಸೂಕ್ತ ಕ್ರಮ ಆಗಬೇಕು, ಅದಕ್ಕೊಂದು ರೂಲ್ಸ್ ಬರಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಬೆಳಗಾವಿ ಜನ ಒತ್ತಾಯವನ್ನು ಮಾಡ್ತಿದ್ದಾರೆ. ಜೊತೆಗೆ ಯಾವುದೇ ಫೈನಾನ್ಸ್ನವರು ನಮಗೆ ಕಿರುಕುಳವನ್ನು ಕೊಡಬಾರ್ದು, ಒಂದು ಸಮಯಾವಕಾಶವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ DC ಅವರಿಗೆ ನಿರಂತರವಾಗಿ ಪ್ರತಿದಿನ ಬೆಳಕಾದ್ರೆ ಕೂಡ 100 ಪ್ರಕರಣಗಳು ಬೆಳಗಾವಿ DC ಕಚೇರಿಗೆ ಬರ್ತಿದೆ. ಅದು ಕೂಡ ಬೆಳಗಾವಿ DC ಅವರಿಗೂ ಕೂಡ ತೆಲ್ಲವಾಗಿ ಪರಿಣಮಿಸಿರುವುದು. ಸ್ಮಿತಾ, ರೈಟ್, ಧನ್ಯವಾದ. ಹೀರ್ತಾ ಇದೆ ಈ ಬಡ್ಡಿ ದಂಧೆ, ಮನೆ ಮಠ ಕಳೆದುಕೊಳ್ತಾ ಇದ್ದಾರೆ ಜನ. ಬೆಳಗಾವಿಯಲ್ಲೂ ಕೂಡ ಮೈಕ್ರೋ ಫೈನಾನ್ಸ್ನ ಕಿರುಕುಳದ ಪ್ರಕರಣಗಳು ವರದಿಯಾಗ್ತಾ ಇದೆ. ಕಷ್ಟ ಅಂತ ಹೇಳಿ ಸಾಲ ಮಾಡಿರ್ತೀವಿ, ಆದರೆ ಇದೀಗ ಈ ಸಾಲದಿಂದಾಗಿಯೇ ಮತ್ತಷ್ಟು ಕಷ್ಟ ಆಗಿದೆ. ಸಾಲ ವಾಪಸ್ ಕೊಡಿ ಅಂತ ಹೇಳಿ ಹಗಲು ರಾತ್ರಿ ಬಂದು ಟಾರ್ಚರ್ ಕೊಡ್ತಿದ್ದಾರೆ ಈ ಫಿನಾನ್ಸ್ ಕಂಪನಿ ಅವರು ಅಂತ ಹೇಳಿ ಬೆಳಗಾವಿ ಭಾಗದಲ್ಲೂ ಕೂಡ ಜನ ರೋಸ್ ಹೋಗಿ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಬೆಳಗಾವಿ ಪ್ರತಿನಿಧಿ ಮೈಲಾರಿ ನೀಡ್ತಾ ಹೋಗ್ತಾರೆ. ಮೈಲಾರಿ, ಬೆಳಗಾವಿಯಲ್ಲೂ ಕೂಡ ಅನೇಕ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಜನರ ಪ್ರಾಣ ಹಿಂಡ್ತಾ ಇದೆ. ಈಗ ಬೆಳಗಾವಿ ಭಾಗದ ಜನರು ಕೂಡ ನಿರೀಕ್ಷೆಯಲ್ಲಿರ್ತಾರೆ, ಸರ್ಕಾರ ಏನಾದ್ರು ಕ್ರಮ ಕೈಗೊಳ್ಳಿ ಅಂತ ಹೇಳಿ. ಏನು ಹೇಳ್ತಿದ್ದಾರೆ ಜನ? ಹೌದು ಸ್ಮಿತಾ, ಏನು ಬೆಂಗಳೂರಿನಲ್ಲಿ CM ನೇತೃತ್ವದಲ್ಲಿ ಸಭೆ ಆಗ್ತಿದ್ರೆ ಇಲ್ಲಿ ಬೆಳಗಾವಿಯಲ್ಲಿ ಕೂಡ ಏನು ಫೈನಾನ್ಸ್ನ ಹಾವಳಿ ಮತ್ತು ಅದರ ಕಿರುಕುಳ ಕೂಡ ಮುಂದುವರೆದಿರುವಂಥದ್ದು. ಪ್ರಮುಖವಾಗಿ ಏನು ಮಗನ ಚಿಕಿತ್ಸೆಗೆ ಏನು ಬೇಕಾದಂಥ ಸಂದರ್ಭದಲ್ಲಿ ಅನಿವಾರ್ಯ ಇದ್ದಂಥ ಸಂದರ್ಭದಲ್ಲಿ 4 ಲಕ್ಷ ರೂಪಾಯಿ ಸಾಲವನ್ನು ಮಾಡಿದಂಥ ಕುಟುಂಬದ ಏನು ಕುಟುಂಬಕ್ಕೆ ಈಗ ಫೈನಾನ್ಸ್ನವರು ನಿರಂತರವಾಗಿ ಕಿರುಕುಳವನ್ನು ಕೊಡ್ತಿರುವಂಥದ್ದು. ಜೊತೆಗೆ ಬೆಳಕಾದರೆ ಸಾಕು, ರಾತ್ರಿ ಆದರೆ ಸಾಕು ಮನೆಗೆ ಹೋಗ್ತಾರೆ, ನಮಗೆ ಹಣವನ್ನು ತುಂಬಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನು ಮಾಡ್ತಿದ್ದಾರೆ. ಇದರಿಂದ ರೋಷಿ ಹೋದಂಥ ಈಗ ಸಾಕಷ್ಟು ಜನ ಏನು ಫೈನಾನ್ಸ್ನ ವಿರುದ್ಧ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕಿನ ಕೆಮ್ಲಾಪುರ ಅನ್ನೋ ಒಂದು ಗ್ರಾಮದಲ್ಲಿ ರೂಪಾ, ಮಾಲಾ ಮತ್ತು ರೇಖಾ ಎಂಬುವರು ಸುಮಾರು ಬೇರೆ ಬೇರೆ ಫೈನಾನ್ಸ್ನಲ್ಲಿ ಸುಮಾರು 4 ಲಕ್ಷ ಹಣವನ್ನು ತೆಗೆದುಕೊಂಡಿರ್ತಾರೆ. ಆದರೆ ಮಗನ ಚಿಕಿತ್ಸೆಗೆ ಬೇಕಾಗಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಹಣವನ್ನು ಕೂಡ ಫೈನಾನ್ಸ್ನಿಂದ ತುಂಬಿರ್ತಾರೆ. ನಾವು ಹಣವನ್ನು ತುಂಬ್ತೇವೆ, ಆದರೂ ಕೂಡ ಇವರು ನಿರಂತರವಾಗಿ ಕಿರುಕುಳವನ್ನು ಕೊಡ್ತಿದ್ದಾರೆ. ಆದರೆ ದುಡಿವೆ ಏನು ಬಡವರಿದ್ದಾರೆ, ಆ ಬಡವರಿಗೆ ಈಗ ಸದ್ಯ ಹಣ ತುಂಬೋದಕ್ಕೆ ಆಗ್ತಿಲ್ಲ. ಹಾಗಾಗಿ ನಮಗೆ ಅವಕಾಶವನ್ನು ಕೊಡಬೇಕು, ಸಮಯಾವಕಾಶವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಏನು ಒತ್ತಾಯವನ್ನು ಮಾಡಿದರೂ ಕೂಡ ಏನು ಫೈನಾನ್ಸ್ನ ಸಿಬ್ಬಂದಿಗಳು ನಿರಂತರವಾಗಿ ಕಿರುಕುಳವನ್ನು ಕೊಡ್ತಿದ್ದಾರೆ. ಹಾಗಾಗಿ ಅದರಿಂದ ನಮಗೆ ತಪ್ಪಿಸಬೇಕು ಅನ್ನೋ ನಿಟ್ಟಿನಲ್ಲಿ ಸದ್ಯ ಒತ್ತಾಯವನ್ನು ಮಾಡ್ತಿದ್ದಾರೆ. ಮತ್ತು ಬೆಳಗಾವಿ ಜಿಲ್ಲಾಧಿಕಾರಿಗಳು ಕೂಡ ಈಗಾಗಲೇ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಯಾರೂ ಕೂಡ ಏನು ಫೈನಾನ್ಸ್ನವರು ಕಿರುಕುಳವನ್ನು ಕೊಡಬಾರ್ದು, ನಿಮಗೆ ಏನು ಅವಕಾಶವನ್ನು ಕೊಡಬೇಕು ಮತ್ತು ಇದಕ್ಕೆ 1-2 ತಿಂಗಳ ಕಾಲ ನಮಗೆ ಸಮಯಾವಕಾಶವನ್ನು ಕೊಡಬೇಕು,
ಅದಕ್ಕೆ ಸೂಕ್ತ ಪರಿಹಾರವನ್ನು ಕೊಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಡಿ ಸಿ ಅವರು ಕೂಡ ಹೇಳಿದರು. ಜೊತೆಗೆ ಇವತ್ತು CM ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಭೆ ಆಗ್ತಿದೆ. ಸಭೆ ಆಗ್ತಿದ್ರು ಕೂಡ ಮನೆಗೆ ಹೋಗಿ ಈ ರೀತಿಯಾಗಿ ಕಿರುಕುಳವನ್ನು ಕೊಡ್ತಿದ್ರು. ಹಾಗಾಗಿ ಅವರ ವಿರುದ್ಧ ಕಠಿಣ ಕ್ರಮ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯಕ್ಕೆ ಕೂಡ ಕೇಳಿಬರುವಂಥದ್ದು. ಕಳೆದ 2-3 ದಿನಗಳ ಅವಧಿಯಲ್ಲಿ ಬೆಳಗಾವಿಯಲ್ಲಿ ಸಾಕಷ್ಟು ಪ್ರಕರಣಗಳು ಕೂಡ ಬೆಳಕಿಗೆ ಬಂದಿದ್ದು. ಜೊತೆಗೆ ಬಾಣಂತಿಯನ್ನು ಮನೆಯಿಂದ ಹೊರಹಾಕಿ ಮನೆಯನ್ನು ಕೂಡ ಹರಾಜಿಗಿಟ್ಟಿದ್ರು. ಜೊತೆಗೆ ಮನೆಯಲ್ಲಿ ಯಾರೂ ಇಲ್ಲದಂಥ ಸಂದರ್ಭದಲ್ಲಿ ಮನೆಯನ್ನು ಸೀಜ್ ಮಾಡಿದರು. ಜೊತೆಗೆ ಚಿಕ್ಕೋಡಿಯ ಯಮನಾಪುರದಲ್ಲಿ ಕೂಡ ಓರ್ವ ಮಹಿಳೆ ಕೂಡ ಆತ್ಮಹತ್ಯೆ ಕೂಡ ಶರಣಾಗಿದ್ದರು. ಈ ಎಲ್ಲ ಪ್ರಕರಣಗಳಲ್ಲಿ ಸಾಕಷ್ಟು ಮಹಿಳೆಯರು ಇರ್ಬೋದು ಈ ಫೈನಾನ್ಸ್ ಕಿರುಕುಳದಿಂದ ನೊಂದಿದ್ದಾರೆ. ಹಾಗಾಗಿ ಇವರ ವಿರುದ್ಧ ಫೈನಾನ್ಸ್ ವಿರುದ್ಧ ಸೂಕ್ತ ಕ್ರಮ ಆಗಬೇಕು, ಅದಕ್ಕೊಂದು ರೂಲ್ಸ್ ಬರಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಬೆಳಗಾವಿ ಜನ ಒತ್ತಾಯವನ್ನು ಮಾಡ್ತಿದ್ದಾರೆ. ಜೊತೆಗೆ ಯಾವುದೇ ಫೈನಾನ್ಸ್ನವರು ನಮಗೆ ಕಿರುಕುಳವನ್ನು ಕೊಡಬಾರ್ದು, ಒಂದು ಸಮಯಾವಕಾಶವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ DC ಅವರಿಗೆ ನಿರಂತರವಾಗಿ ಪ್ರತಿದಿನ ಬೆಳಕಾದ್ರೆ ಕೂಡ ನೂರಾರು ಪ್ರಕರಣಗಳು ಬೆಳಗಾವಿ DC ಕಚೇರಿಗೆ ಬರ್ತಿದೆ. ಅದು ಕೂಡ ಬೆಳಗಾವಿ DC ಅವರಿಗೂ ಕೂಡ ತಲೆನೋವಾಗಿ ಪರಿಣಮಿಸಿರುವಂಥದ್ದು. ಸ್ಮಿತಾ, ರೈಟ್, ಧನ್ಯವಾದ.